ರಾಮನ ಭಂಟ ಆಂಜನೇಯ ಅಜನ್ಮ ಬ್ರಹ್ಮಚಾರಿ ಅಲ್ವಾ? ಆತನಿಗೆ ಕಲ್ಯಾಣೋತ್ಸವ ನಡೆಯುತ್ತೆ. ಇಷ್ಟಕ್ಕೂ ಆಂಜನೇಯನಿಗೆ ವಿವಾಹವಾಗಿದ್ಯಾ? ರಾಮ ಭಂಟನ ಮದುವೆ ನಡೆದಿರುವುದಿಲ್ಲ. ನಮಸ್ಕಾರ ವೀಕ್ಷಕರೇ, ನಿತ್ಯ ವಿಶೇಷ ಚಾನಲ್ಗೆ ಸ್ವಾಗತ. ಆಂಜನೇಯ ಅಂಜನಿ ಸುತ, ವಾಯುಪುತ್ರ, ಶ್ರೀರಾಮಧೂತ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಜನ್ಮ ಬ್ರಹ್ಮಚಾರಿ. ಆದ್ರೆ ಆ ರಾಮ ಭಂಟ ಹನುಮಂತನಿಗೆ ಕಲ್ಯಾಣೋತ್ಸವ ನಡೆಯುತ್ತೆ. ಸೀತಾರಾಮ ಕಲ್ಯಾಣದಂತೆ, ತಿಮ್ಮಪ್ಪನ ಕಲ್ಯಾಣೋತ್ಸವದಂತೆ ಆಂಜನೇಯನಿಗೂ ಕಲ್ಯಾಣೋತ್ಸವ ಘನ ವೈಭವದಿಂದ ನಡೆಯುತ್ತೆ. ಇದೇನಿದು ರಾಮನ ಭಂಟ ಆಂಜನೇಯ ಅಜನ್ಮ ಬ್ರಹ್ಮಚಾರಿ ಅಲ್ವಾ? ಆತನಿಗೆ ಕಲ್ಯಾಣೋತ್ಸವ ನಡೆಯುತ್ತೆ. ಇಷ್ಟಕ್ಕೂ ಆಂಜನೇಯನಿಗೆ ವಿವಾಹವಾಗಿದ್ಯಾ? ರಾಮ ಭಂಟನ ಮದುವೆ ನಡೆದಿರುವುದಿಲ್ಲ ಅನ್ನೋದರ ಎಕ್ಸ್ಕ್ಲೂಸಿವ್ ಸ್ಟೋರಿ ತೋರಿಸ್ತೀವಿ ಇವತ್ತಿನ ಸ್ಪೆಷಲ್ ಎಪಿಸೋಡ್ ನಲ್ಲಿ. ಆಜನ್ಮ ಬ್ರಹ್ಮಚಾರಿ ಶ್ರೀರಾಮಧೂತ ಹನುಮಂತ ಆಂಜನೇಯನಿಗೂ ಕಲ್ಯಾಣೋತ್ಸವ ನಡೆಯುವುದು ಅಕ್ಷರಶಃ ಸತ್ಯ. ಹೌದು ವೀಕ್ಷಕರೇ, ಆಂಜನೇಯ ಸುತ, ಶ್ರೀರಾಮಧೂತ, ರಾಮ ಭಕ್ತ, ಭಜರಂಗ ಬಲಿ, ಹೀಗೆ ಹಲವು ಹೆಸರುಗಳಿಂದ ಕರೆಸಿಕೊಳ್ಳೋ ಆ ಮಹಾಶಕ್ತಿಯೇ ಸಾಕ್ಷಾತ್ ಆಂಜನೇಯ. ಸಪ್ತ ಸಾಗರಗಳನ್ನೇ ದಾಟಿ ಪರ್ವತವನ್ನೇ ಅಂಗೈನಲ್ಲಿ ಹೊತ್ತು ತಂದ ಆಂಜನೇಯ ಸ್ವಾಮಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಆತನ ಶಕ್ತಿ ಎಷ್ಟು ದೈತ್ಯವೋ ಆತನ ರಾಮ ಭಕ್ತಿ ಕೂಡ ಅಷ್ಟೇ ನಿರ್ಮಲ, ನಿಷ್ಕಲ್ಮಶ. ಅಂತಹ ಮಹಾಪರಾಕ್ರಮಶಾಲಿ ಆಂಜನೇಯನ ಬಗ್ಗೆ ನೀವೆಂದೂ ಕೇಳಿರದ ಒಂದು ಕುತೂಹಲಕಾರಿ ಸಂಗತಿಯನ್ನ ಇಂದು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇಷ್ಟಕ್ಕೂ ಆ ಸಂಗತಿ ಏನು ಅಂತೀರಾ? ಆಜನ್ಮ ಬ್ರಹ್ಮಚಾರಿ ಆಗಿರುವ ಆಂಜನೇಯ ವಿವಾಹವಾಗಿದ್ದಾನೆ. ಅದು ಒಂದು ಬಾರಿ ಅಲ್ಲ, 2 ಬಾರಿ. ಈ ಸಂಗತಿ ಕೇಳಿದ್ರೆ ಎಂತಹವರಿಗೂ ಕೂಡ ಆಶ್ಚರ್ಯ ಉಂಟಾಗದೇ ಇರೋದು. ಇಂತಹದ್ದೊಂದು ಸಂಗತಿ ಕೇವಲ ಊಹಾಪೋಹವಷ್ಟೇ, ಇದರಲ್ಲಿ ಯಾವುದೇ ಸತ್ಯವಿಲ್ಲ ಅಂತ ಹೇಳೋರು ಇದ್ದಾರೆ. ಅಷ್ಟೇ ಯಾಕೆ, ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಆರಾಧ್ಯ ದೈವಕ್ಕೆ ಕಳಂಕ ತರುವ ಪ್ರಯತ್ನ ಇದು ಅಂತ ಹೇಳೋರು ಇದ್ದಾರೆ. ಆದ್ರೆ ಶ್ರೀರಾಮದೂತ ಹನುಮ ಆ ಜನ್ಮ ಬ್ರಹ್ಮಚಾರಿ ಅನ್ನೋದು ಎಷ್ಟು ಸತ್ಯವೋ ಆತ ವಿವಾಹವಾಗಿರೋದು ಕೂಡ ಅಷ್ಟೇ ಸತ್ಯ. ಅದು 2 ಬಾರಿ. ಆಂಜನೇಯ ಗೃಹಸ್ಥ ಅನ್ನೋದಕ್ಕೆ ಇಂದಿಗೂ ಸಾಕ್ಷಿಯಾಗಿರೋದೆ ಪತ್ನಿ ಸಮೇತ ಆಂಜನೇಯ ನೆಲೆಸಿರುವ ಆ ದಿವ್ಯ ಸನ್ನಿಧಿ. ರಾಮದೂತ ಆಂಜನೇಯನ ಪತ್ನಿಯ ಹೆಸರು ಏನು ಗೊತ್ತಾ? ಪತ್ನಿ ಸಮೇತ ಹನುಮ ನೆಲೆಸಿರೋ ಆ ದಿವ್ಯ ಕ್ಷೇತ್ರ ಎಲ್ಲಿದೆ? ಎಸ್ ವೀಕ್ಷಕರೇ, ಬಹುಶಃ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹನುಮಂತ ಬಾಲಕನಾಗಿದ್ದಾಗಲೇ ಅಪಾರ ಶಕ್ತಿ ಸಂಪನ್ನನಾಗಿದ್ದ. ಪರಮೇಶ್ವರನ ಅಂಶದಿಂದ ಅಂಜನಿ ದೇವಿಗೆ ಜನಿಸಿದ ಆಂಜನೇಯ ಕ್ಷಣಾರ್ಧದಲ್ಲೇ ಇಡೀ ಬ್ರಹ್ಮಾಂಡವನ್ನೇ ಸುತ್ತಿ ಬರುವಷ್ಟು ಪರಾಕ್ರಮಿ. ಅಂಥ ಪರಾಕ್ರಮಶಾಲಿ ಹನುಮನ ಬಾಲ್ಯಾವಸ್ಥೆಯಲ್ಲೇ ಒಂದು ಮಹಾಘಟನೆ ನಡೆದಿತ್ತು. ತನ್ನ ಶಕ್ತಿಯಿಂದ ವಾನರ ವೀರನಾದಂತಹ ಬಾಲ ಹನುಮ ಹಲವು ಅವಾಂತರಗಳನ್ನ ಸೃಷ್ಟಿಸುತ್ತಿದ್ದ. ಬೆಟ್ಟದ ತುದಿಯಲ್ಲಿ ತಪಸ್ಸು ಮಾಡೋ ಋಷಿಗಳನ್ನ ಮರದ ಮೇಲೆ ತಂದು ಕೂರಿಸುತ್ತಿದ್ದ. ಮರದ ಕೆಳಗೆ ಧ್ಯಾನ ಮಾಡೋ ಮುನಿಗಳನ್ನ ನದಿಯಲ್ಲಿ ತಂದು ಕೂರಿಸುತ್ತಿದ್ದ. ಹೀಗೆ ಬಾಲ ಹನುಮನ ಚೇಷ್ಟೆಗಳು ವಿಪರೀತವಾಗಿದ್ದವು. ಇದರಿಂದ ತಾಯಿ ಅಂಜನಾದೇವಿಗೂ ಕೂಡ ಚಿಂತೆಗೀಡಾದ್ಲು. ಬಾಲ ಆಂಜನೇಯನ ಚೇಷ್ಟೆಗಳು ದಿನೇ ದಿನೇ ಹೆಚ್ಚಾಯಿತು. ಅದರಲ್ಲೂ ಒಂದು ದಿನ ಇಡೀ ಬ್ರಹ್ಮಾಂಡವೇ ಬೆಚ್ಚಿ ಬೀಳೋ ಒಂದು ಮಹಾ ಅವಾಂತರ ಸೃಷ್ಟಿಸೋಕೆ ಆಂಜನೇಯ ಮುಂದಾದ. ಆ ಅವಾಂತರವೇ ಬಾನಾಂಗಲದಲ್ಲಿ ಹಣ್ಣಿನ ಆಕಾರದಲ್ಲಿ ಕೆಂಪಗೆ ಕಂಡ ಸೂರ್ಯನನ್ನೇ ನುಂಗಲು ಆಂಜನೇಯ ಆಕಾಶಕ್ಕೆ ಜಿಗಿದಿತ್ತು. ಸೂರ್ಯನನ್ನೇ ನುಂಗಲು ಹೋದ ಆಂಜನೇಯ ಆಗಲೇ ಎದುರಾಯಿತು ಇಡೀ ಬ್ರಹ್ಮಾಂಡಕ್ಕೆ ಕಂಟಕ. ಹೌದು ವೀಕ್ಷಕರೇ, ಅದು ಸಂಧ್ಯಾಕಾಲದ ಸಮಯ. ಆಕಾಶದಲ್ಲಿದ್ದ ಸೂರ್ಯ ಕೆಂಪಗೆ ಕಾಣ್ತಿದ್ದ. ಅದನ್ನ ನೋಡಿದ ಬಾಲ ಹನುಮ ಸೂರ್ಯನತ್ತ ಜಿಗಿಯುತ್ತಾನೆ. ಆಂಜನೇಯನ ವೇಗ ಸೂರ್ಯನನ್ನೇ ನುಂಗಲು ಸಿದ್ಧವಾದ ಪರಿ ನೋಡಿ ಇಡೀ ದೇವ ಸಮೂಹವೇ ದಿಕ್ಕೆಟ್ಟು ಕಂಗಾಲಾಗುತ್ತೆ. ಒಂದು ವೇಳೆ ಆಂಜನೇಯ ಸೂರ್ಯನನ್ನ ನುಂಗಿದ್ರೆ ಏನು ಗತಿ ಅನ್ನುವ ಆತಂಕ ಇಡೀ ಬ್ರಹ್ಮಾಂಡವನ್ನೇ ಆವರಿಸುತ್ತೆ. ಹನುಮ ತನ್ನತ್ತ ಬರುತ್ತಿರುವುದನ್ನ ನೋಡಿ ಭಯಭೀತಗೊಂಡ ಸೂರ್ಯ ದಿಕ್ಕು ತೋಚದೆ ಬಾಲಮಾರುತಿಯ ಮೇಲೆ ಅಸ್ತ್ರ ಪ್ರಯೋಗ ಮಾಡಿಬಿಡ್ತಾನೆ. ಆ ದಾಳಿಯಲ್ಲಿ ಹನುಮಂತ ಪ್ರಜ್ಞಾಹೀನನಾಗಿ ಕೆಳಗೆ ಬಿದ್ದು ಬಿಡ್ತಾನೆ.
ಈ ಸಂಗತಿ ಆಂಜನೇಯನ ತಂದೆ ವಾಯುದೇವನಿಗೆ ತಿಳಿಯುತ್ತೆ. ಆಗ ವಾಯುದೇವ ಇಡೀ ಬ್ರಹ್ಮಾಂಡದಲ್ಲಿದ್ದ ಎಲ್ಲ ಗಾಳಿಯನ್ನ ನಿಲ್ಲಿಸಿ ಬಿಡ್ತಾನೆ. ಆಗ ಇಡೀ ಸೃಷ್ಟಿಯೇ ಸ್ತಬ್ಧವಾಗಿ ಬಿಡುತ್ತೆ. ದೇವತೆಗಳನ್ನೇ ಕಂಗೆಡಿಸುತ್ತೆ ವಾಯುದೇವನ ಆಗ್ರಹ. ಆಗ ಆಂಜನೇಯನಿಗೆ ಸಿಗುತ್ತೆ ಸರ್ವ ದೇವತೆಗಳಿಂದ ಮಹಾವರ. ಹೌದು ವೀಕ್ಷಕರೇ, ಬಾಲ ಹನುಮನ ಮೇಲೆ ದಾಳಿ ಮಾಡಿದ ಸೂರ್ಯ ದೇವ ಪಶ್ಚಾತ್ತಾಪ ಪಡುತ್ತಾನೆ. ಅಲ್ಲದೆ ಸರ್ವ ದೇವತೆಗಳು ಕೂಡ ಆಂಜನೇಯನಿಗೆ ಮಹಾವರವನ್ನ ನೀಡುತ್ತಾರೆ. ಸೃಷ್ಟಿ ಇರುವವರೆಗೂ ಆಂಜನೇಯ ಚಿರಂಜೀವಿಯಾಗಿರುವಂತೆ ಮಹಾವರ ನೀಡುತ್ತಾರೆ. ಅದರೊಟ್ಟಿಗೆ ಸೂರ್ಯ ದೇವ ಬಾಲ ಹನುಮಂತನಿಗೆ ವಿಶೇಷವಾದ ವಿದ್ಯೆಗಳನ್ನ ಕಲಿಸುತ್ತೇನೆಂದು ವರ ನೀಡ್ತಾನೆ. ಸೂರ್ಯ ದೇವ ನೀಡಿದ ವರದ ಪರಿಣಾಮವೇ ಆಂಜನೇಯನಿಗೆ ವಿವಾಹವಾಗುವ ಸಂದರ್ಭ ಎದುರಾಗುತ್ತೆ. ಆಗ ಸಾಕ್ಷಾತ್ ಸೂರ್ಯ ದೇವನೇ ಆಂಜನೇಯನಿಗೆ ವಿವಾಹವನ್ನ ಮಾಡಿಸ್ತಾನೆ. ಇನ್ನು ಹನುಮಂತ ವಿವಾಹವಾಗಿದ್ದು ಯಾರನ್ನೋ ಗೊತ್ತಾ? ಸಾಕ್ಷಾತ್ ಸೂರ್ಯ ದೇವನ ಪುತ್ರಿಯಾದ ಮಹಾ ತಪಸ್ವಿ ಸುವರ್ಚಲಾದೇವಿ. ಸೂರ್ಯ ಪುತ್ರಿಯನ್ನ ಹನುಮ ವಿವಾಹವಾಗಿದ್ದೇಕೆ? ವಿವಾಹವಾದ್ರೂ ಆಂಜನೇಯ ಬ್ರಹ್ಮಚಾರಿಯಾಗಿಯೇ ಉಳಿದಿದ್ದೇಗೆ? ಇಂದಿಗೂ ಆಂಜನೇಯ ಹಾಗೂ ಸುವರ್ಚಲಾ ದೇವಿಗೆ ಕಲ್ಯಾಣೋತ್ಸವ ನಡೆಯುವ ಆ ದಿವ್ಯ ಸನ್ನಿಧಿ ಯಾವುದು ಎನ್ನುವ ಕಂಪ್ಲೀಟ್ ಸ್ಟೋರಿಯನ್ನ ಮುಂದಿನ ಎಪಿಸೋಡ್ ನಲ್ಲಿ ತೋರಿಸ್ತೀವಿ. ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ